ಕೆಲವೊಮ್ಮೆ ನಮ್ಮ ಕಣ್ಣ ಮುಂದೆನೆ ನಂಬಲು ಸಾಧ್ಯವೇ ಆಗದ ವಿಷಯಗಳು ನಡೆಯುತ್ತೆ. ಅದು ನಾವು ಓದಿದ ವಿಜ್ಞಾನಕ್ಕೂ ಭೂಮಿಯ ನಿಯಮಗಳಿಗೂ ವಿರುದ್ಧವಾಗಿರುತ್ತದೆ. ಆ ರೀತಿಯ ವಿಚಾರವನ್ನ ನೋಡಿ ನೀವು ಯಾರತ್ರನಾದ್ರೂ ಹೋಗಿ ನೋಡ್ದೆ ಅಂತ ಹೇಳಿದ್ರೆ ನಿನಗೇನೋ ತಲೆ ಕೆಟ್ಟಿದ್ಯಾ ಆ ರೀತಿ ಕೇಳ್ತಾರೆ. ಆ ರೀತಿಯ ಒಂದು ಪ್ರಕರಣವನ್ನ ನಾವು ನೋಡೋಣ. ಈ ಭೂಮಿಯಲ್ಲಿ ಎಷ್ಟೋ ಕೋಟಿ ಜೀವರಾಶಿಗಳಿವೆ. ಹಾಗೆ ಯೋಚಿಸಿ ನೋಡಿ, ನಮ್ಮ ಬ್ರಹ್ಮಾಂಡದಲ್ಲಿರುವ ಸೂರ್ಯ ಒಂದು ನಕ್ಷತ್ರ. ಹಾಗೆ ಈ ಗ್ಯಾಲಕ್ಸಿಯಲ್ಲಿ ಎಷ್ಟೋ ಕೋಟಿ ನಕ್ಷತ್ರಗಳಿವೆ. ಅದರಲ್ಲಿ ನಮ್ಮ ಭೂಮಿ ರೀತಿ ಬೇರೊಂದು ಭೂಮಿ ಇರೋದಿಲ್ವಾ? ಹಾಗೆ ನಮ್ಮ ರೀತಿಯೇ ಯಾವುದಾದ್ರೂ ಜೀವರಾಶಿಗಳಿರೋದಿಲ್ವಾ? ಹಾಗೆ ಯೋಚಿಸಿದ್ರೆ ಈ ಬ್ರಹ್ಮಾಂಡದಲ್ಲಿ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ರೀತಿ ಎಷ್ಟೋ ಕೋಟಿ ಗ್ಯಾಲಕ್ಸಿಗಳಿವೆ. ಅದರಲ್ಲಿರುವ ನಕ್ಷತ್ರಗಳು ಅಂತ ತೆಗೆದುಕೊಂಡ್ರೆ ಮನುಷ್ಯರಿಗಿಂತ ತುಂಬಾನೇ ಅಡ್ವಾನ್ಸ್ಡ್ ಆಗಿರುವ ಜೀವರಾಶಿಗಳು ಎಲ್ಲಾದ್ರೂ ಒಂದು ಸ್ಥಳದಲ್ಲಿ ಇರುವುದಕ್ಕೆ ಸಾಧ್ಯವಿಲ್ವಾ? ನಾವು ಈ ಭೂಮಿ ಮೇಲೆ ಒಬ್ಬರೇ ಇಲ್ಲ, ನಮಗೆ ಗೊತ್ತಿಲ್ಲದ ಬೇರೆ ಗ್ರಹದ ಜೀವಿಗಳು ನಮ್ಮೊಂದಿಗೆ ಇರಲೂಬಹುದು. ಆ ರೀತಿಯ ಒಂದು ಅಡ್ವಾನ್ಸ್ಡ್ ಆಗಿದ್ದ ಜೀವಿಗಳು 1996ರಲ್ಲಿ ಬ್ರೆಜಿಲ್ ನಗರದಲ್ಲಿರುವ ಒಂದು ಹಳ್ಳಿಯಲ್ಲಿ 3 ಹುಡುಗಿಯರ ಮುಂದೆ ಬಂದು ನಿಂತ ಘಟನೆಯನ್ನ ಇಂದಿಗೂ ಪ್ರತಿಯೊಬ್ಬರು ನಂಬುವಂತಹ ಏಲಿಯನ್ ಎನ್ಕೌಂಟರ್ ಆಗಿದೆ. ಯಾಕಂದ್ರೆ ಬೇರೆ UFO ಕೇಸ್ಗಳ ರೀತಿ ಕಟ್ಟುಕತೆಯಲ್ಲ. ಅವತ್ತು ಆ ಘಟನೆಯನ್ನ ಕಣ್ಣಾರೆ ಕಂಡ 100ಕ್ಕೂ ಹೆಚ್ಚು ಸಾಕ್ಷಿದಾರರು, ಸೇನೆಯ ರಹಸ್ಯ ಕಾರ್ಯಾಚರಣೆ ಅಂತ ಹಲವು ಸಾಕ್ಷ್ಯಾಧಾರಗಳಿವೆ. ಆ 3 ಹೆಣ್ಣಿನ ಮುಂದೆ ಆ ವಿಚಿತ್ರ ರೂಪ ಬಂದು ನಿಂತಾಗ ನಿಜವಾಗಿಯೂ ಅಲ್ಲಿ ಏನು ನಡೀತು? ಒಂದು 23 ವರ್ಷದ ಸೇನೆಯ ಯೋಧ ಯಾವ ಕಾರಣವೂ ಇಲ್ಲದೆ ಹೇಗೆ ನಿಗೂಢವಾಗಿ ಮರಣ ಹೊಂದಿದ್ರು? ದಿಢೀರನೆ ಸೇನೆ ಏತಕ್ಕೆ ಆ ಜಾಗಕ್ಕೆ ಬಂದ್ರು? ಅಲ್ಲಿ ಹಿಡಿಯಲ್ಪಟ್ಟಂತಹ ವಿಚಿತ್ರ ರೂಪದ ಏಲಿಯನ್ಸ್ ಇವಾಗ ಎಲ್ಲಿದೆ? ಅಮೆರಿಕ ಸೇನೆಯವರು ಏತಕ್ಕೆ ಆ ಸ್ಪಾಟ್ಗೆ ಬರಬೇಕು? ಆ ರೀತಿ ನಡೆದ ಒಂದು ಭಯಾನಕ ಘಟನೆಯ ಕುರಿತು ಈ ವಿಡಿಯೋದಲ್ಲಿ ನೋಡೋಣ. ಅದು ಸರಿಯಾಗಿ ಜನವರಿ 20, 1996 ಬ್ರೆಜಿಲ್ ದೇಶದಲ್ಲಿರುವ ವರ್ಜಿಯಾ ಅನ್ನುವ ಒಂದು ಚಿಕ್ಕ ನಗರ. ಅವತ್ತು ಮಧ್ಯಾಹ್ನ 3:30 ಇರಬಹುದು. ಲಲಿನ್ ಸಿಲ್ವಾ, ವಲ್ಗೋರಿಯಾ ಸಿಲ್ವಾ, ಕಾಟಿಯಾಕ್ ಸೇವರ್ ಈ 3 ತಮ್ಮ ಕೆಲಸ ಮುಗಿಸಿಕೊಂಡು ಹೀಗೆ ಮಾತನಾಡಿಕೊಂಡು ತಮ್ಮ ಮನೆಗೆ ನಡೆದುಕೊಂಡು ಹೋಗುತ್ತಿದ್ದಾರೆ. ಹೀಗೆ ಹೋಗುತ್ತಿದ್ದವರಿಗೆ ಒಂದು ದೊಡ್ಡ ಮೈದಾನದಲ್ಲಿ ಹಳೆಯ ಇಟ್ಟಿಗೆಯ ಗೋಡೆಯ ಪಕ್ಕದಲ್ಲಿ ಏನೋ ಒಂದು ಗಾಯಗೊಂಡು ಕುಳಿತಿರುವ ಹಾಗೆ ಅನಿಸಿದೆ. ಮೊದಲಿಗೆ ದೂರದಿಂದ ನೋಡುವಾಗ ಯಾವುದೋ ಗಾಯಗೊಂಡಿರುವ ನಾಯಿ ಇರಬೇಕು ಅಂತ ಅಂದುಕೊಂಡ್ರು. ಆದ್ರೆ ಹತ್ತಿರಕ್ಕೆ ಹೋದಾಗಲೇ ಗೊತ್ತಾಗಿತ್ತು ಅಲ್ಲಿದ್ದದ್ದು ಮನುಷ್ಯರಲ್ಲ, ನಾವು ನೋಡುವ ಪ್ರಾಣಿಗಳೂ ಅಲ್ಲ. ಬರೀ 4 ಅಡಿ ಎತ್ತರವಿದ್ದ, ದೇಹವೆಲ್ಲ ಮೂಳೆ ಕಾಣುವಂತೆ ಇದ್ದ, ದೇಹದ ಚರ್ಮ ಎಣ್ಣೆ ಹಚ್ಚಿಕೊಂಡ್ರೆ ಹೊಳೆಯುತ್ತಲ್ಲ ಆ ರೀತಿ ಇದ್ದ, ಬರೀ 3 ಬೆರಳುಗಳು ಇದ್ದಂತಹ ಒಂದು ವಿಚಿತ್ರ ಜೀವಿ. ಆದ್ರೆ ಆ ವಿಚಿತ್ರ ಜೀವಿ ನಿಧಾನಕ್ಕೆ ತಲೆಯನ್ನ ಎತ್ತಿ ಇವರುಗಳನ್ನ ನೇರವಾಗಿ ನೋಡಿದಾಗ ಆ ಹುಡುಗಿಯರು ಅಲ್ಲೇ ಗಾಬರಿಗೊಂಡಿದ್ರು. ಯಾಕಂದ್ರೆ ಆ ಜೀವಿಗೆ ಕೆಂಪು ಬಣ್ಣದಿಂದ ಕೂಡಿದ್ದ 2 ಕಣ್ಣುಗಳು. ಆ ಕಣ್ಣುಗಳಿಂದ ಈ ಜೀವಿಯು ಇವರನ್ನು ನೋಡಲು ಪ್ರಾರಂಭಿಸಿತು. ಅದು ಮಾತ್ರ ಅಲ್ಲ, ಆ ಜೀವಿಯ ಸುತ್ತ ವಿಚಿತ್ರವಾದ ವಾಸನೆ. ಇದನ್ನ ಕಂಡ ಹೆಣ್ಣು ಮಕ್ಕಳು ಪ್ರೇತ, ದೆವ್ವ ಅಂತ ಓಡಲು ಪ್ರಾರಂಭಿಸಿದ್ರು. ಹೀಗೆ ತಮ್ಮ ಮನೆಗೆ ತೆರಳಿದ ಹುಡುಗಿಯರು ಹತ್ತುಕೊಂಡೇ ತಾವು ಕಂಡ ದೃಶ್ಯದ ಕುರಿತು ತಮ್ಮ ತಾಯಿಗೆ ತಿಳಿಸಿದ್ರು. ಆದ್ರೆ ಅವರು ಹೇಳಿದ ಆ ವಿಷಯವನ್ನ ಪ್ರಾರಂಭದಲ್ಲಿ ಅವರ ಅಮ್ಮ ಕೂಡ ನಂಬಲಿಲ್ಲ. ಆದ್ರೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಈ 3 ಜನರು ಒಂದೇ ವಿಚಾರವನ್ನ ಹೇಳುವಾಗ ಸರಿ ಬನ್ನಿ ಅಲ್ಲೇನಿದೆ ಅಂತ ನೋಡೋಣ ಅಂತ ಅಲ್ಲಿಂದ ಹೊರಟರು. ಆದ್ರೆ ಅಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಕಾಯ್ತಿತ್ತು. ಅವರು ಅವರ ತಾಯಿಯನ್ನ ಕರೆದುಕೊಂಡು ಅಲ್ಲಿ ಹೋಗಿ ನೋಡುವಾಗ ಆ ವಿಚಿತ್ರ ಜೀವಿ ಅಲ್ಲಿಲ್ಲ. ಆದ್ರೆ ಆ ಜಾಗದಲ್ಲಿ ವಿಚಿತ್ರವಾದ ಅಮೋನಿಯಾ ವಾಸನೆ ಹಾಗೆಯೇ ಇತ್ತು. ಅದಕ್ಕಿಂತ ಆಶ್ಚರ್ಯಕರ ವಿಷಯ ಏನಂದ್ರೆ ಆ ಹೆಣ್ಣು ಮಕ್ಕಳು ಆ ವಿಚಿತ್ರ ರೂಪವನ್ನ ಕಂಡಿದ್ದ ಸ್ವಲ್ಪ ಹೊತ್ತಿನಲ್ಲೇ ಆ ಏರಿಯಾದಲ್ಲಿ ಯಾರು ಕೂಡ ಊಹಿಸಿಕೊಳ್ಳದ ರೀತಿ ಬ್ರೆಜಿಲ್ ದೇಶದ ಸೇನೆ ಲಾರಿಗಳೊಂದಿಗೆ ಆ ಜಾಗಕ್ಕೆ ಬಂದ್ರು. ಸ್ವಲ್ಪ ಯೋಚಿಸಿ ನೋಡಿ, 3 ಹೆಣ್ಣು ಮಕ್ಕಳು ಒಂದು ವಿಚಿತ್ರವಾದ ರೂಪವನ್ನ ನೋಡುತ್ತಾರೆ. ಭಯಪಟ್ಟು ಮನೆಗೆ ತೆರಳಿ ತನ್ನ ತಾಯಿಯನ್ನ ಆ ಜಾಗಕ್ಕೆ ಕರೆದುಕೊಂಡು ಬರುತ್ತಾರೆ. ಈ 1 ಗಂಟೆ ಸಮಯದಲ್ಲಿ ಸೇನೆ ಅಷ್ಟು ಬೇಗನೆ ಆ ಜಾಗಕ್ಕೆ ಬಂದಿಳಿಯುತ್ತಾರೆ. ಸೇನೆಗೆ ಈ ಮಾಹಿತಿ ದೊರಕಿತು. ಯಾರು ಕೂಡ ಕರೆ ಮಾಡಿ ತಿಳಿಸಿಲ್ಲ. ಹೇಗೆ ಸೇನೆ ಆ ಏರಿಯಾವನ್ನ ಒಂದು ವಾರ್ ಝೋನ್ ಆಗಿ ಪರಿವರ್ತಿಸಿದ್ರು. ಅಲ್ಲೇ ಒಂದು ದೊಡ್ಡ ಮಾಹಿತಿ ಅಡಗಿದೆ. ಅಲ್ಲಿರುವವರು ಮುಖ್ಯವಾಗಿ ಗಮನಿಸಿದ ವಿಷಯ ಏನಂದ್ರೆ ಸೇನೆಯ ಸೈನಿಕರು ಅಲ್ಲಿಗೆ ಸಾಮಾನ್ಯವಾಗಿ ಬಂದಿರಲಿಲ್ಲ. ಅವರ ಕೈಯಲ್ಲಿ ದೊಡ್ಡ ಬಲೆಗಳಿದ್ದವು. ಹಾಗಾದ್ರೆ ಆ ಹೆಣ್ಣು ಮಕ್ಕಳು ಕಂಡ ಕೆಂಪು ಬಣ್ಣದ ಏಲಿಯನ್ಗೂ ಸೇನೆಯ ಸೈನಿಕರು ಹುಡುಕಿ ಬಂದ ಜೀವಿಗೂ ಏನಾದ್ರೂ ಲಿಂಕ್ ಇದೆಯಾ?
ಜನವರಿ 20ನೇ ತಾರೀಕು ಆ ಹೆಣ್ಣು ಮಕ್ಕಳು ಕಂಡ ಆ ಜೀವಿಗೂ ಒಂದೇ ಸಮನೆ ಸೇನೆ ಆ ಜಾಗಕ್ಕೆ ಬಂದಿದ್ದರ ಹಿಂದೆಯೂ ಒಂದು ದೊಡ್ಡ ಬ್ಯಾಕ್ ಸ್ಟೋರಿ ಇದೆ. ಸೇನೆ ಏನು ಸುಮ್ನೆ ಗೊತ್ತಿಲ್ಲದೆ ಆ ಜಾಗಕ್ಕೆ ಬಂದಿಲ್ಲ. ಅವರು ಒಂದು ವಾರದ ಮುಂಚೆನೆ ಇದಕ್ಕಾಗಿ ಕಾಯುತ್ತಾ ಇದ್ದಾರೆ. ಅದು ಜನವರಿ 13, 1996. ಅದು ಈ ಘಟನೆ ನಡೆಯುವುದಕ್ಕೂ 7 ದಿನಗಳ ಹಿಂದೆ ವರ್ಜಿನಾ ಸಿಟಿಯಲ್ಲಿರುವ ಒಂದು ಖಾಲಿ ವ್ಯವಸಾಯ ಜಾಗ. ಅವತ್ತು ಬೆಳಬೆಳಗ್ಗೆನೆ ಈ ವ್ಯವಸಾಯ ದಂಪತಿಗಳು ದಿಢೀರ್ ಅಂತ ಒಂದು ವಿಚಿತ್ರವಾದ ಶಬ್ದವನ್ನ ಕೇಳಿ ಎದ್ದೇಳುತ್ತಾರೆ. ಅದು ಯಾವುದೋ ಒಂದು ದೊಡ್ಡ ಮಿಷನ್ ರಿಪೇರ್ ಆದ್ರೆ ಯಾವ ರೀತಿ ಶಬ್ದ ಕೇಳಿಸುತ್ತೋ ಆ ರೀತಿಯಾದಂತಹ ಶಬ್ದ. ಎಲ್ಲಿಂದ ಈ ರೀತಿ ಶಬ್ದ ಬರುತ್ತಿದೆ ಅಂತ ಕಿಟಕಿಯಿಂದ ಹೊರ ನೋಡಿದ ಅವರು ಅಲ್ಲೇ ಚಕಿತಗೊಂಡ್ರು. ಯಾಕಂದ್ರೆ ಆಕಾಶದಿಂದ ಒಂದು ದೊಡ್ಡ ಬಸ್ ಸೈಜ್ ನ ರೀತಿ ಇರುವ ಒಂದು ದೊಡ್ಡ ವಸ್ತು ಹೆಚ್ಚು ಹೊಗೆ ಹೊರಸೂಸುತ್ತಾ ನಿಧಾನಕ್ಕೆ ನೆಲಕ್ಕೆ ಬರುತ್ತಿದೆ. ಅದು ನಮ್ಮಲ್ಲೆಲ್ಲ ಇರುವ ವಿಮಾನವೋ ಅಥವಾ ರಾಕೆಟ್ ರೀತಿಯೋ ಇಲ್ಲ, ವಿಭಿನ್ನವಾಗಿದೆ. ಆ ರೀತಿ ತಳ್ಳಾಡಿಕೊಂಡು ಬಂದ ಆ ವಸ್ತು ವ್ಯವಸಾಯ ಜಾಗದ ಪಕ್ಕದಲ್ಲೇ ಇದ್ದ ಒಂದು ದಟ್ಟ ಕಾಡಿನೊಳಗೆ ಬಿದ್ದು ಹೊತ್ತಿ ಹುರಿಯುತ್ತೆ. ಅಲ್ಲೇ ಒಂದು ವಿಚಿತ್ರ ಘಟನೆ ಸಂಭವಿಸಿದೆ. ಈ ಘಟನೆಯು ನಡೆಯುವುದಕ್ಕೂ ಮುಂಚೆನೆ ಅಮೆರಿಕದ ನೊರಾಡ್ ಕಮಾಂಡ್ ಆಕಾಶದಿಂದ ಒಂದು ವಿಚಿತ್ರವಾದ ವಸ್ತು ಬ್ರೆಜಿಲ್ ದೇಶದ ಒಳಗೆ ನುಗ್ಗುತ್ತಿದೆ ಅಂತ ಕಂಡು ಹಿಡಿದ್ರು. ಹೀಗೆ ಒಂದೇ ಬಾರಿಗೆ ಬ್ರೆಜಿಲ್ ನ ಗವರ್ಮೆಂಟ್ಗೂ ಮಾಹಿತಿಯನ್ನ ತಿಳಿಸುತ್ತಾರೆ. ನಿಮ್ಮ ದೇಶದಲ್ಲಿ ಏನೋ ಒಂದು ಕ್ರಾಶ್ ಆಗುವ ಸಾಧ್ಯತೆ ಇದೆ, ಬೇಗನೆ ಹೋಗಿ ನೋಡಿ ಅಂತ ಹೇಳಿದ್ದಾರೆ. ಒಂದೇ ಬಾರಿಗೆ ಬ್ರೆಜಿಲ್ ನ ಸೇನೆ ಅಲರ್ಟ್ ಆಗಿದೆ. ಈ ಘಟನೆ ನಡೆದ ಜಾಗವನ್ನ ಸುತ್ತುವರಿದ ಸೇನೆ ಅಲ್ಲಿ ತುಂಡಾಗಿ ಬಿದ್ದಿದ್ದಂತಹ ವಿಚಿತ್ರವಾದ ವಸ್ತುವಿನ ಬಿಡಿ ಭಾಗಗಳನ್ನ ಗಮನಿಸಿದ್ರು. ಅಲ್ಲಿರುವ ಆ ತುಂಡುಗಳನ್ನ ಕೈಯಲ್ಲಿ ತೆಗೆದುಕೊಂಡು ಅದನ್ನ ಪೇಪರ್ನ ರೀತಿ ಮಡಚಿದ್ರೆ ಕೆಲವೇ ಸೆಕೆಂಡುಗಳಲ್ಲಿ ಅದು ತಾನಾಗಿ ಹಳೆಯ ಸ್ಥಿತಿಗೆ ಬರುತ್ತಿತ್ತಂತೆ. ಅದಾಗಿ ಮೆಮೊರಿ ಮೆಟಲ್ ಅಂತ ಹೇಳಲಾಗಿದೆ. 1996ರಲ್ಲಿ ಈ ರೀತಿಯ ಒಂದು ಟೆಕ್ನಾಲಜಿ ನಮ್ಮ ಭೂಮಿಯಲ್ಲಿ ಯಾರ ಹತ್ತಿರವೂ ಇಲ್ಲ. ಆಕ್ಚುಲಿ ಇವಾಗ್ಲೂ ಇಲ್ಲ ಅಂತ ಅನಿಸುತ್ತೆ. ಅದು ಖಂಡಿತ ಬೇರೆ ಪ್ರಪಂಚದಿಂದ ಬಂದಂತಹ ವಸ್ತುವೆ. ಆ ಆರುವ ತಟ್ಟೆಯಿಂದ ಏನೋ ಒಂದು ಜೀವಿ ತಪ್ಪಿಸಿಕೊಂಡು ಹೊರಬಂದು ವರ್ಜಿನ್ ನಗರದೊಳಗೆ ಅವಿತುಕೊಂಡಿತು. ಆ ಏಲಿಯನ್ ಗಳನ್ನ ಹುಡುಕಿಕೊಂಡು ಸೇನೆ 1 ವಾರದಿಂದ ಅಲ್ಲಿ ರಹಸ್ಯವಾಗಿ ಸುತ್ತುತ್ತಿದ್ದಾರೆ. ಆ ರೀತಿ ಸೇನೆ ಹುಡುಕುತ್ತಿದ್ದ ಆ ಜೀವಿಯನ್ನೇ ಪ್ರಾರಂಭದಲ್ಲಿ ಆ 3 ಹುಡುಗಿಯರು ನೋಡಿದ್ದು. ಈ ಘಟನೆ ನಡೆದ ಆ ದಿನ ಸಂಜೆ ಒಂದು 6 ಗಂಟೆ ಇರಬಹುದು. ಆ ಜಾಗವನ್ನೇ ಸಂಪೂರ್ಣವಾಗಿ ಸೇನೆಯ ಅಸ್ತಿತ್ವಕ್ಕೆ ತರಲಾಯಿತು. ಅಲ್ಲಿರುವ ಎಲ್ಲಾ ಸಾರ್ವಜನಿಕರನ್ನ ಅಲ್ಲಿಂದ ಬೇರೆ ಕಡೆಗೆ ಕಳುಹಿಸಲಾಯಿತು. ಅವಾಗ್ಲೇ ಆ ಹೆಣ್ಣು ಮಕ್ಕಳು ನೋಡಿದ್ದ ಆ ಜಾಗದಲ್ಲಿ ಆ ಹೆಣ್ಣು ಮಕ್ಕಳು ಹೇಳಿದ್ದ ಅದೇ ಕೆಂಪು ಕಣ್ಣುಗಳನ್ನೊಳಗೊಂಡ ಒಂದು ಜೀವಿಯನ್ನ ಸೇನೆ ನೋಡುತ್ತಾರೆ. ಆ ಜೀವಿ ನೋಡುವುದಕ್ಕೆ ಯಾವ ರೀತಿ ಇತ್ತು ಅಂದ್ರೆ ತುಂಬಾನೇ ಗಾಯಗೊಂಡು ನಡೆದಾಡುವುದಕ್ಕೂ ಆಗದ ರೀತಿ ಇತ್ತು. ಬಹುಶಃ ಆ ಆರುವ ತಟ್ಟೆ ಕ್ರ್ಯಾಶ್ ಆದಾಗ ಅದರಲ್ಲಿ ಅದಕ್ಕೆ ತೊಂದರೆ ಉಂಟಾಗಿರಬಹುದು. ಹೀಗೆ ಸೇನೆಯ ಸೈನಿಕರು ಅದರ ಹತ್ತಿರ ತೆರಳುವಾಗ ವಿಚಿತ್ರವಾದ ಶಬ್ದವನ್ನ ಅದು ಉಂಟು ಮಾಡಲು ಪ್ರಾರಂಭಿಸುತ್ತೆ. ಅವಾಗ ಅಲ್ಲಿರುವಂತಹ ಸಾಕ್ಷಿದಾರರು ಏನ್ ಹೇಳುತ್ತಾರೆ ಅಂದ್ರೆ ಒಂದು ಚಿಕ್ಕ ಮಗು ನೋವಿನಿಂದ ನರಳಿದ್ರೆ ಹೇಗಿರುತ್ತೋ ಆ ರೀತಿ ಇತ್ತು ಅಂತ ಹೇಳಲಾಗಿದೆ. ಆದ್ರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳದ ಸೇನೆ ಒಂದು ದೊಡ್ಡ ಬಲೆಯನ್ನ ಬೀಸಿ ಆ ಜೀವಿಯನ್ನ ಹಿಡಿದ್ರು. ಈ ಸಂದರ್ಭದಲ್ಲೇ ಒಂದು ವಿಚಿತ್ರ ಘಟನೆ ಸಂಭವಿಸಿದೆ. ಗಾಯಗೊಂಡ ಆ ಜೀವಿಯನ್ನ ಒಂದು ಮರದ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚುತ್ತಾರೆ. ಆದ್ರೆ ಆ ಮರದ ಪೆಟ್ಟಿಗೆಯಿಂದ ಅಮೋನಿಯಾ ವಾಸನೆ ಹೊರಬರಲು ಪ್ರಾರಂಭಿಸಿದೆ. ಇದು ಅಲ್ಲಿರುವಂತಹ ಸೈನಿಕರಿಗೆ ವಿಚಿತ್ರ ಅನುಭವವನ್ನ ನೀಡಿದೆ. ಅವತ್ತು ಸೇನೆ ಒಟ್ಟಾಗಿ 2 ಜೀವಿಯನ್ನ ಅಲ್ಲಿಂದ ಹಿಡಿದಿದ್ದಾರೆ. ಒಂದು ಜೀವಂತ ಇದ್ದದ್ದು, ಇನ್ನೊಂದು ಸಾಯುವ ಸ್ಥಿತಿಯನ್ನ ತಲುಪಿದ್ದದ್ದು. ಆ ಜೀವಿಗಳನ್ನ ಸೇನೆ ಎಲ್ಲಿಗೆ ತೆಗೆದುಕೊಂಡು ಹೋದ್ರು, ಯಾಕೆ ಅಲ್ಲಿರುವ ಜನರಿಗೂ ಇದರ ಬಗ್ಗೆ ತಿಳಿಸಲಿಲ್ಲ. ಇದೆಲ್ಲದಕ್ಕಿಂತ 23 ವರ್ಷದ ಸೇನೆಯ ಸೈನಿಕನ ಮರಣವೇ ಇವತ್ತಿಗೂ ಗೌರ್ಮೆಂಟ್ ನಿಂದ ಉತ್ತರ ನೀಡಲು ಆಗಲಿಲ್ಲ. ಆ ರೀತಿ ಮರಣ ಹೊಂದಿದವರು ಮಾರ್ಕೋ. ಅದಾಗಿ ಅವತ್ತು ಸಂಜೆ ಈ ಜೀವಿಯನ್ನ ಸೇನೆ ಬಲೆ ಬೀಸಿ ಹಿಡಿದಾಗ ಆ ಟೀಮ್ ನಲ್ಲಿ ಒಬ್ಬರಾಗಿದ್ದವರೇ ಮಾರ್ಕೋ. ಆ ಪೆಟ್ಟಿಗೆಯಿಂದ ಆ ಜೀವಿ ಒಂದು ಬಾರಿ ಓಡಲು ಪ್ರಯತ್ನಿಸಿದೆ. ಆ ಸಂದರ್ಭದಲ್ಲಿ ಮಾರ್ಕೋ ಯಾವ ಭಯವೂ ಇಲ್ಲದೆ ತನ್ನ ಕೈಗೆ ಯಾವ ಗ್ಲೌಸ್ ಅನ್ನು ಹಾಕದೆ ಬರೀ ಕೈನಿಂದ ಆ ಜೀವಿಯನ್ನು ಹಿಡಿದು ಮತ್ತೊಂದು ಮರದ ಪೆಟ್ಟಿಗೆಗೆ ಹಾಕಿದ್ದಾರೆ. ಆ ಸಮಯದಲ್ಲಿ ಅವರು ಮಾಡಿದ ಆ ಚಿಕ್ಕ ಮಿಸ್ಟೇಕ್ ಅವರ ಜೀವವನ್ನೇ ತೆಗೆಯುತ್ತೆ ಅಂತ ಅವರು ಅಂದುಕೊಂಡಿರ್ಲಿಲ್ಲ. ಹೌದು, ಆ ಜೀವಿಯನ್ನ ಮುಟ್ಟಿದ ಕೆಲವೇ ದಿನಗಳಲ್ಲಿ ಮಾರ್ಕೋರವರ ದೇಹದಲ್ಲಿ ಹಲವಾರು ಬದಲಾವಣೆಗಳು ಕಾಣಿಸಿಕೊಳ್ಳಲು ಪ್ರಾರಂಭವಾಗಿದೆ. ಅವರ ಆರೋಗ್ಯವಾದ ದೇಹ ಯಾರು ಊಹಿಸದ ರೀತಿ ನಿಧಾನವಾಗಿ ಕೊಳೆಯಲು ಪ್ರಾರಂಭಿಸಿದೆ. ಮೊದಲಿಗೆ ಸಾಮಾನ್ಯವಾದ ಜ್ವರ ಅಂತ ಅಂದುಕೊಂಡ್ರು. ಆದ್ರೆ ಹೋಗ್ತಾ ಹೋಗ್ತಾ ಮಾರ್ಕೋರವರ ಬೆನ್ನಲ್ಲಿ ಅತಿಯಾದ ನೋವು ಕಾಣಿಸಿಕೊಂಡಿದೆ. ಹೀಗೆ ಮಾರ್ಕೋರವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಅಲ್ಲಿದ್ದ ಡಾಕ್ಟರ್ಸ್ ಗಳಿಗೂ ಏನು ಅರ್ಥನೇ ಆಗಲಿಲ್ಲ. ಯಾಕಂದ್ರೆ ಮಾರ್ಕೋವಿನ ದೇಹದಲ್ಲಿದ್ದ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾರೆ. ಫೆಬ್ರವರಿ 15ರಂದು ಅದಾಗಿ ಆ ಅನ್ಯಗ್ರಹ ಜೀವಿಯನ್ನ ಮುಟ್ಟಿದ 3 ವಾರದಲ್ಲಿ ಮಾರ್ಕೋರವರು ಮರಣ ಹೊಂದಿದ್ರು. ಆದ್ರೆ ಆ ಸರ್ಕಾರ ಅವರಿಗೆ ಸಾಧಾರಣ ಇನ್ಫೆಕ್ಷನ್ ಅಂತ ಹೇಳಿ ಆ
ಕೇಸನ್ನ ಅಲ್ಲಿಗೆ ಮುಗಿಸಲು ಯೋಚಿಸಿದ್ರು. ಇಂದಿಗೂ ಇವರ ಡೆತ್ ರಿಪೋರ್ಟ್ ಅನ್ನ ಟಾಪ್ ಸೀಕ್ರೆಟ್ ಆಗಿ ಇಡಲಾಗಿದೆ. ಹಾಗಾದ್ರೆ ಆ ಜೀವಿಯನ್ನ ಸೇನೆ ಎಲ್ಲಿಗೆ ತೆಗೆದುಕೊಂಡು ಹೋದ್ರು ಅಂತ ಕೇಳಿದ್ರೆ ವರ್ಜೀನಿಯಾದಲ್ಲಿರುವ ಹ್ಯುಮ್ಯಾನಿಟೀಸ್ ಆ ರೀತಿ ಹೇಳುವ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋದ್ರು. ಅನಂತರ ಆ ಹಾಸ್ಪಿಟಲ್ ನ ಫುಲ್ ಕಂಟ್ರೋಲ್ ಅನ್ನ ಸೇನೆ ತೆಗೆದುಕೊಂಡಿತ್ತು. ಅಲ್ಲಿ ಕೆಲಸ ಮಾಡುವ ನರ್ಸ್ ಹಾಗೂ ಡಾಕ್ಟರ್ಸ್ಗೆ ಸೇನೆ ನೀಡಿದ ಸ್ಟ್ರಿಕ್ಟ್ ಆರ್ಡರ್ ಏನಂದ್ರೆ ಇಲ್ಲಿ ನಡೆಯುವ ಯಾವ ವಿಚಾರವನ್ನ ಹೊರಗೆ ಹೇಳಬಾರದು ಅಂತ. ಆ ರೀತಿ ಅಲ್ಲಿ ನಡೆದ ಕೆಲವು ವಿಚಾರಗಳು ಇಂದಿಗೂ ರಹಸ್ಯವಾಗಿಯೇ ಇದೆ. ಆ ರೀತಿ ಅಲ್ಲಿ ಕೆಲಸ ಮಾಡಿದ ನರ್ಸ್ ಓರ್ವರು ಏನ್ ಹೇಳುತ್ತಾರೆ ಅಂದ್ರೆ ಸೇನೆ ತಂದಿದ್ದ ಆ ಜೀವಿ ಬೆಡ್ ನಲ್ಲಿ ಮಲಗಿಸಿದಾಗ ಅದರ ಸುತ್ತ ವಿಚಿತ್ರವಾದ ನೀಲಿ ಬಣ್ಣದ ಬೆಳಕು ಕಾಣಿಸಿಕೊಂಡಿತ್ತು. ಅದು ಮಾತ್ರ ಅಲ್ಲದೆ ಆ ರೂಮ್ ಒಂದು ರೀತಿ ಅಮೋನಿಯಾ ವಾಸನೆಯಿಂದ ಕೂಡಿತ್ತು ಅಂತ ಹೇಳಿದ್ದಾರೆ. ಹೀಗೆ ಹಾಸ್ಪಿಟಲ್ ನಲ್ಲಿ ಆ ಜೀವಿಗೆ ಎಕ್ಸ್ರೇ ಅನ್ನ ತೆಗೆದು ನೋಡಿದಾಗ ಎಲ್ಲರೂ ಅಚ್ಚರಿಗೊಂಡಿದ್ದಾರೆ. ಅದರ ದೇಹದಲ್ಲಿ ಮನುಷ್ಯರಿಗಿರುವ ರೀತಿ ಯಾವುದೇ ಮೂಳೆ ರಚನೆ ಇಲ್ಲ. ಮನುಷ್ಯರಿಗಿರುವಂತಹ ಆರ್ಗನ್ಸ್ ಗಳು ಕೂಡ ಇಲ್ಲ. ಯೋಚಿಸಿ ನೋಡಿ, ಮೂಳೆಯೇ ಇಲ್ಲದ ಒಂದು ಜೀವಿ ಹೇಗೆ 4 ಅಡಿ ಎತ್ತರಕ್ಕೆ ನಿಲ್ಲುತ್ತೆ? ಒಂದು ಕಡೆ ಸೇನೆಯ ಸೈನಿಕ ಮಾರ್ಕೋರ್ ಅವರು ಮರಣ ಹೊಂದಿದ್ದಾರೆ. ಇವಾಗ ಬ್ರೆಜಿಲ್ ಗೌರ್ಮೆಂಟ್ ಗೆ ಭಯ ಬರಲು ಪ್ರಾರಂಭವಾಗುತ್ತೆ. ಅವಾಗಲೇ ವರ್ಜೀನಿಯಾದಲ್ಲಿರುವ ಆ ಚಿಕ್ಕ ಏರ್ಪೋರ್ಟ್ ನ ಒಳಗೆ ಯಾರು ಊಹಿಸದ ರೀತಿ ಒಂದು ದೊಡ್ಡ ವಿಮಾನ ಲ್ಯಾಂಡ್ ಆಗುತ್ತೆ. ಅದು ಅಮೆರಿಕದಿಂದ ಬಂದ ವಿಮಾನ, US ಏರ್ ಫೋರ್ಸ್ ನ ಸ್ಪೆಷಲ್ ಕಾರ್ಗೋ ವಿಮಾನ. ಅಸಲಿಗೆ ಅಮೆರಿಕ ಅಲ್ಲಿ ಬರುವುದಕ್ಕೆ ಕಾರಣ ಏನು? ಅಮೆರಿಕಾಗೂ ಬ್ರೆಜಿಲ್ಗೂ ಇಲ್ಲಿ ಏನು ಸಂಬಂಧ? ಇಲ್ಲೇನೆ ದೊಡ್ಡ ಟ್ವಿಸ್ಟ್ ಇದೆ. ಅಮೆರಿಕ ಸೇನೆಯವರು ಅಲ್ಲಿ ಬಂದ ತಕ್ಷಣ ಯಾರ ಹತ್ತಿರನೂ ಮಾತನಾಡ್ಲಿಲ್ಲ. ನೇರವಾಗಿ ಹಾಸ್ಪಿಟಲ್ಗೆ ಹೋಗುತ್ತಾರೆ. ಅಲ್ಲಿದ್ದ ಆ ಜೀವಿಯನ್ನ, ಅಲ್ಲಿ ಅಪಘಾತಕ್ಕೀಡಾಗಿದ್ದ ಆರುವ ತಟ್ಟೆಯ ಬಿಡಿ ಭಾಗಗಳನ್ನ, ಇದೆಲ್ಲವನ್ನ ಒಂದು ದೊಡ್ಡ ದೊಡ್ಡ ಮೆಟಲ್ ಬಾಕ್ಸ್ ನಲ್ಲಿಟ್ಟು ಸೀಲ್ ಮಾಡುತ್ತಾರೆ. ಅಲ್ಲಿ ಅದನ್ನು ಕಂಡ ಸಾಕ್ಷಿದಾರರು ಏನ್ ಹೇಳುತ್ತಾರೆ ಅಂದ್ರೆ ಆ ಪೆಟ್ಟಿಗೆಯನ್ನ ತೆಗೆದುಕೊಂಡು ಹೋಗುವಾಗ ರೇಡಿಯೇಷನ್ ಬರಬಾರದು ಅಂತ ಕೆಲವು ಶೀಟ್ ಗಳನ್ನ ಅದಕ್ಕೆ ಹಾಕಲಾಗಿತ್ತು ಅಂತ ಹೇಳಲಾಗಿದೆ. ಅಮೆರಿಕದಲ್ಲಿರುವ ಏರಿಯಾ 51 ನಲ್ಲಿರುವ ಎಕ್ಸ್ಪರ್ಟ್ಸ್ ಗಳೇ ಇಲ್ಲಿರುವಂತಹ ಎಲ್ಲಾ ಸಾಕ್ಷಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ. ಯೋಚಿಸಿ ನೋಡಿ, ಬ್ರೆಜಿಲ್ ದೇಶದಲ್ಲಿ ಒಂದು ಘಟನೆ ನಡೆಯುತ್ತೆ ಅಂದ್ರೆ ಅಲ್ಲಿ ಅಮೆರಿಕಗೇನು ಕೆಲಸ? ಅಲ್ಲಿ ಅವರು ಏನನ್ನ ಮರೆಮಾಚಲು ಹೊರಟಿದ್ದಾರೆ. ಅಲ್ಲಿಂದ ಆ ಅನ್ಯಗ್ರಹ ಜೀವಿಯನ್ನ, ಅದರ ಹಾರುವ ತಟ್ಟೆಯ ಭಾಗಗಳನ್ನ ಅಮೆರಿಕಾಗೆ ತೆಗೆದುಕೊಂಡು ಹೋದ್ರು ಅಂತ ಇಂದಿಗೂ ಹೇಳಲಾಗಿದೆ. ಆದ್ರೆ ಇಷ್ಟು ಆಧಾರಗಳಿದ್ರು ಅಲ್ಲಿನ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ನೀವು ಹೇಳೋ ರೀತಿ ಅಲ್ಲಿ ಏನು ನಡೆದಿಲ್ಲ, ಇದೆಲ್ಲ ಒಂದು ಕಟ್ಟುಕತೆ ಅಂತ ಹೇಳಿದ್ದಾರೆ. ಆದ್ರೆ ಈ ಘಟನೆ ನಡೆದು 30 ವರ್ಷಗಳ ನಂತರ ಒಬ್ಬರು ಡಾಕ್ಟರ್ ಇದರ ಬಗ್ಗೆ ಹೇಳಿದ್ದೆ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿದೆ. ಅವರು ಹೇಳಿದ ಒಂದು ವಿಚಾರ ಇದೆಲ್ಲದಕ್ಕಿಂತ ಹೆಚ್ಚು ಕುತೂಹಲಕರವಾಗಿದೆ. ಆ ವರ್ಜೀನಿಯಾದಲ್ಲಿ ನಡೆದ ಆ ಘಟನೆಯಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದ ಮುಖ್ಯವಾದ ಡಾಕ್ಟರ್ಸ್ ನಲ್ಲಿ ಇವರು ಒಬ್ರು. ಅದಾಗಿ ಈ ಡಾಕ್ಟರ್ ಆ ಜೀವಿಯನ್ನ ತುಂಬಾ ಹತ್ತಿರದಿಂದ ಗಮನಿಸಿದ್ದಾರೆ. ಡಾಕ್ಟರ್ ಇಡಾಲೋ ಏನ್ ಹೇಳುತ್ತಾರೆ ಅಂದ್ರೆ ಅದರ ಆ ಕೆಂಪು ಕಣ್ಣುಗಳನ್ನ ನಾನು ನೋಡಿದಾಗ ಅದು ನನ್ನ ಹತ್ರ ಮಾತನಾಡಿತು. ನೀವು ಅಂದುಕೊಳ್ಳುವ ಹಾಗೆ ಬಾಯಿ ತೆಗೆದು ಮಾತನಾಡ್ಲಿಲ್ಲ. ಅದರ ಕಣ್ಣುಗಳ ಮೂಲಕ ನನ್ನ ಮೆದುಳಿಗೆ ಸಂದೇಶವನ್ನು ಕಳುಹಿಸಿತು. ಅದಾಗಿ ಟೆಲಿಪತಿ ಮೂಲಕ ಅದು ಕಳುಹಿಸಿತು ಅಂತ ಹೇಳಿದ್ದಾರೆ. ಅದು ಹೇಳಲು ಬರುವ ವಿಷಯ ನನಗೆ ಹಾಗೆಯೇ ತಿಳಿತು ಅಂತ ಹೇಳಿದ್ದಾರೆ. ಅದಾಗಿ ಆ ರೀತಿ ಆ ಜೀವಿ ಆ ಡಾಕ್ಟರ್ನ ಹತ್ತಿರ ಏನ್ ಹೇಳಿತ್ತು ಅಂದ್ರೆ ಅದು ಒಂದು ದೊಡ್ಡ ನೋವನ್ನ ಅನುಭವಿಸುತ್ತಿರುವುದಾಗಿಯೋ, ನಾವು ಇಲ್ಲಿ ಏನನ್ನೋ ಹುಡುಕಿಕೊಂಡು ಬಂದ್ವಿ ಆದ್ರೆ ಈ ರೀತಿಯ ಒಂದು ಘಟನೆ ಸಂಭವಿಸಿತು ಅಂತ ಆ ಏಲಿಯನ್ ಡಾಕ್ಟರ್ನ ಹತ್ತಿರ ಟೆಲಿಪತಿ ಮೂಲಕ ಹೇಳಿತು ಅಂತ ಹೇಳಿದ್ದಾರೆ. ಹೀಗೆ ಅನ್ಯಗ್ರಹ ಜೀವಿಯ DNA ಟೆಸ್ಟ್ ಮಾಡಿದಾಗ ಅದರ DNA ನಮ್ಮ ಭೂಮಿ ಮೇಲಿರುವ ಯಾವ ಜೀವಿಗಳೊಂದಿಗೂ ಸ್ವಲ್ಪವೂ ಹೊಂದಿಕೊಳ್ಳುವುದಿಲ್ಲ. ಇದು ನಿಜವಾಗಿಯೂ ಈ ಭೂಮಿಗೆ ಸೇರಿದ್ದೇ ಅಲ್ಲ ಅಂತ ಆ ಡಾಕ್ಟರ್ ಹೇಳಿದ್ದಾರೆ. ಅವರೇಕೆ ಈ ಘಟನೆ ನಡೆದು 30 ವರ್ಷಗಳ ನಂತರ ಹೇಳುತ್ತಿದ್ದಾರೆ ಅಂತ ಕೇಳಿದ್ರೆ ಅವತ್ತು ಸೇನೆ ಅವರಿಗೆ ಜೀವಭಯ ನೀಡಿದ್ರು. ಆದ್ರೆ ಆ ಸತ್ಯವನ್ನ ಎಷ್ಟು ವರ್ಷಗಳ ಕಾಲ ಮುಚ್ಚಿಡಲು ಸಾಧ್ಯ? ಇದೆಲ್ಲವನ್ನ ಡಾಕ್ಟರ್ ಹೇಳುತ್ತಿರುವಾಗಲೇ ಬ್ರೆಜಿಲ್ ನ ಗೌರ್ಮೆಂಟ್ ಇದಕ್ಕೆ ಒಂದು ಡಮ್ಮಿ ರೀಸನ್ ಕೊಟ್ಟು ಪ್ರಕರಣವನ್ನ ಮುಚ್ಚಾಕಲು ಪ್ರಯತ್ನಿಸಿದ್ರು. ಆ ರೀತಿ ಗೌರ್ಮೆಂಟ್ ಏನ್ ಹೇಳಿದ್ರು ಅಂದ್ರೆ ಅವತ್ತು ಆ 3 ಹೆಣ್ಣು ಮಕ್ಕಳು ನೋಡಿದ್ದು ಏಲಿಯನ್ಸ್ ಅಲ್ಲ, ಅದೇ ಊರಿಗೆ ಸೇರಿದ ಮುಡಿನೋ ಎನ್ನುವ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ದಾರೆ. ಅದಾಗಿ ಮುಡಿನೋ ಆ ಊರಿನಲ್ಲಿ ಎಲ್ಲರಿಗೂ ಗೊತ್ತಿರುವವನು. ಅವನು ನೋಡುವುದಕ್ಕೆ ಯಾವ ರೀತಿ ಇರ್ತಾನೆ ಅಂತ ಆ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಗೊತ್ತು. ಆ ರೀತಿ ಆ ಹೆಣ್ಣು ಮಕ್ಕಳು ಹೇಳಿದ್ದ ಕೆಂಪು ಕಣ್ಣು ಜೀವಿಯೊಂದಿಗೆ ಸ್ವಲ್ಪವೂ ಮ್ಯಾಚ್ ಆಗ್ಲಿಲ್ಲ. ಆದ್ರೆ ಸೇನೆ ಏನ್ ಹೇಳುತ್ತೆ ಅಂದ್ರೆ ಅವತ್ತು ಜೋರಾಗಿ ಮಳೆ ಬರ್ತಿತ್ತು. ಅವತ್ತು ಮಾನಸಿಕ ಅಸ್ವಸ್ಥನಾಗಿದ್ದ ಮುಡಿನೋ ಕೆಸರಿನಲ್ಲಿ ಬಿದ್ದಿದ್ರು. ಅದಕ್ಕಾಗಿನೇ ಅವರ ದೇಹವೆಲ್ಲ ಕೆಂಪಾಗಿ ಕಾಣಿಸಿಕೊಂಡಿತ್ತು ಅಂತ ಕಟ್ಟುಕತೆ ಸೃಷ್ಟಿಸಿದ್ರು. ಗೌರ್ಮೆಂಟ್ ಈ ರೀತಿ ಹೇಳಿದ್ರು, ಸೇನೆ ಹೇಳಿದ್ರು. ಆದ್ರೆ ಜನಸಾಮಾನ್ಯರು ಕೇಳುವ ಪ್ರಶ್ನೆ ಏನಂದ್ರೆ ಮುಡಿನೋ ಕೆಸರಿನಲ್ಲಿ ಬಿದ್ದು ಹಿಂಗಾಗಿದ್ರು ಅಂತ ಅಂದುಕೊಂಡ್ರು ಅದಕ್ಕೆ ಅಮೆರಿಕದ ಸೇನೆ ವಿಮಾನದಲ್ಲಿ ಪೆಟ್ಟಿಗೆಗಳೊಂದಿಗೆ ಅಲ್ಲಿಗೆ ಬರಬೇಕು? ಯಾಕೆ ಆ ಘಟನೆ ನಡೆದ ಜಾಗವನ್ನ ಸೀಲ್ ಮಾಡಬೇಕು ಅಂತ ಕೇಳಿದ್ರೆ ಗೌರ್ಮೆಂಟ್ ನಿಂದ ಯಾವ ಉತ್ತರವೂ ಇಲ್ಲ. ಮುಂದೆ ಗೌರ್ಮೆಂಟ್ ಏನ್
ಏನ್ ಮಾಡುತ್ತಾರೆ ಅಂದ್ರೆ ಈ ಘಟನೆಯಲ್ಲಿ ಸಂಬಂಧಪಟ್ಟ ಎಲ್ಲ ಮುಖ್ಯವಾದ ಫೈಲ್ಸ್ ಗಳನ್ನ ಟಾಪ್ ಸೀಕ್ರೆಟ್ ಅಂತ ಹೇಳಿ 25 ವರ್ಷಗಳವರೆಗೆ ಯಾರಿಂದಲೂ ನೋಡಲು ಆಗದ ರೀತಿ ಲಾಕ್ ಮಾಡುತ್ತಾರೆ. ಇದಕ್ಕಿರುವ ಎಲ್ಲ ಸಾಕ್ಷಿಗಳನ್ನ ನಾಶ ಮಾಡಿ ಇದೊಂದು ದೊಡ್ಡ ಆಲ್ಯುಸಿನೇಷನ್, ಎಲ್ಲ ಕಾಲ್ಪನಿಕ ಸೃಷ್ಟಿ ಅಂತ ಹೇಳಿ ಸುಮ್ಮನಾಗುತ್ತಾರೆ. ಸರ್ಕಾರ ಏನೇ ಹೇಳಿದ್ರು ಇವತ್ತಿಗೂ ವರ್ಜೀನಿಯಾದಲ್ಲಿರುವ ಜನರು ಅದನ್ನ ದೃಢವಾಗಿ ನಂಬಿದ್ದಾರೆ. 1996ರಲ್ಲಿ ಅವತ್ತು ನಡೆದದ್ದು ಒಂದು ಆಕ್ಸಿಡೆಂಟ್ ಅಲ್ಲ, ಇಡೀ ಮಾನವ ಕುಲದಿಂದನೇ ಮುಚ್ಚಿಡಲ್ಪಟ್ಟ ಒಂದು ದೊಡ್ಡ ರಹಸ್ಯ. ನಿಮ್ಗನ್ಸುತ್ತಾ ಈ ಪ್ರಪಂಚದಲ್ಲಿ ನಾವು ಮಾತ್ರ ವಾಸಿಸುತ್ತಿದ್ದೀವಿ ಅಂತ? ನಮ್ಮನ್ನ, ನಮ್ಮ ಚಟುವಟಿಕೆಯನ್ನ ಗಮನಿಸಲು ಅನ್ಯ ಗ್ರಹದ ಜೀವಿಗಳು ನಮ್ಮೊಂದಿಗೆ ಇದೆಯಾ? ನಿಮಗೆ ಅನಿಸಬಹುದು ಯಾವುದಪ್ಪ ಈ ಕಟ್ಟುಕತೆ ಅಂತ. ಏಲಿಯನ್ ಬರುತ್ತಂತೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಂತೆ, ಇದಕ್ಕೆಲ್ಲ ಪುರಾವೆಗಳಿದೆಯಾ ಅಂತ ಕೇಳಿದ್ರೆ ಇದಕ್ಕಂತಾನೆ 30 ವರ್ಷಗಳ ಕಾಲ ಹುಡುಕಾಟ ನಡೆಸಿದವರು ಜೇಮ್ಸ್ ಫಾಕ್ಸ್. ಇವರು ಪ್ರಸಿದ್ಧ UFO ಅಧ್ಯಯನಕಾರರು. 2022ರಲ್ಲಿ ಇವರು ಬಿಡುಗಡೆ ಮಾಡಿದ ಮೂಮೆಂಟ್ ಆಫ್ ಕಾಂಟ್ಯಾಕ್ಟ್ ಎನ್ನುವ ಡಾಕ್ಯುಮೆಂಟರಿ ಈ ವರ್ಜೀನಿಯಾ ಘಟನೆಗೆ ಜೀವ ತುಂಬಿತು. ಇವರು ನೇರವಾಗಿ ಬ್ರೆಜಿಲ್ಗೆ ತೆರಳಿ ಆ ಘಟನೆಯಲ್ಲಿ ಸಂಬಂಧಪಟ್ಟ ಸೇನೆಯ ಸೈನಿಕರು, ಡಾಕ್ಟರ್ಸ್ಗಳು ಹಾಗೂ 3 ಹೆಣ್ಣು ಮಕ್ಕಳನ್ನ ನೇರವಾಗಿ ಇಂಟರ್ವ್ಯೂ ಮಾಡಿ ಈ ಸತ್ಯಗಳನ್ನ ಹೊರಹಾಕಿದ್ರು. ಇನ್ನೊಬ್ರು ವಿಕ್ಟೋರಿಯಾ ವ್ಯಾಕ್ಸಿನಿ, ಇವರು ಬ್ರೆಜಿಲ್ ದೇಶಕ್ಕೆ ಸೇರಿದ ಮುಖ್ಯವಾದ ಅಧ್ಯಯನಕಾರರು. ಘಟನೆ ನಡೆದ 1996ರಲ್ಲೇ ಆ ಜಾಗಕ್ಕೆ ತೆರಳಿ ಆ ಸಂದರ್ಭದಲ್ಲಿ ಸೇನೆಯ ರಹಸ್ಯವನ್ನ ಹೊರತಂದವರು ಇವರೇ. ಇನ್ನೊಬ್ಬ ಡಾಕ್ಟರ್ ಇಡಾಲೋ, ಇವರೇನೆ ಆ ಜೀವಿಗೆ ಟ್ರೀಟ್ಮೆಂಟ್ ಮಾಡಿದ ಮುಖ್ಯವಾದ ಡಾಕ್ಟರ್. ಹೀಗೆ 1996ರಲ್ಲಿ ಬ್ರೆಜಿಲ್ ನಲ್ಲಿರುವ ಆ ಚಿಕ್ಕ ಏರ್ಪೋರ್ಟ್ಗೆ ಅಮೆರಿಕದ ಸ್ಪೆಷಲ್ ಕಾರ್ಗೋ ವಿಮಾನ ಬಂದಿದ್ದಕ್ಕೂ ಅನೇಕ ಆಧಾರಗಳಿವೆ. ಇದೆಲ್ಲವನ್ನ ನೋಡುವಾಗ ನಮ್ಮನ್ನ ಮೀರಿದ ಯಾವುದೋ ಒಂದು ಅಡ್ವಾನ್ಸ್ಡ್ ಆದಂತಹ ಜೀವಿಗಳು ಇಂದಿಗೂ ಭೂಮಿಯ ಮೇಲಿದ್ದಾರಾ ಅಥವಾ ಹೊರ ಲೋಕದಲ್ಲಿದ್ದಾರಾ?